ಕೇರಳ ಈಶಾನ್ಯ ರಾಜ್ಯಗಳಲ್ಲಿ ಹೇಗಿದೆ ಗೊತ್ತಾ ಮಳೆ ಅಬ್ಬರ. ಕಬಿನಿ ಜಲಾಶಯ ಬಹುತೇಕ ಭರ್ತಿ. ಹಾಸನದಲ್ಲಿ ತಗ್ಗದ ಮಳೆ ಅವಾಂತರ. ಸಭೆಗೆ ಬಾರದ ಸಚಿವರ ವಿರುದ್ಧ ಸಿಟ್ಟು ಹೊರಹಾಕಿದ ಸಿಎಂ. ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಸತತ ಗಾಳಿ ಮಳೆಗೆ ದೇಗುಲದ ಮೇಲೆ ಮರ ಉರುಳಿ ಬಿದ್ದ ಘಟನೆ ಮಂಡ್ಯದ ಪಾಂಡವಪುರ ತಾಲೂಕಿನ ಚಿಕ್ಕಮರಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಚೆನ್ನಿಗರಾಯ ದೇಗುಲದ ಗೋಪುರದ ಮೇಲೆ ಮರ ಬಿದ್ದ ಪರಿಣಾಮ ದೇಗುಲದ ಗೋಪುರ ಸಂಪೂರ್ಣ ಜಖಮಾಗಿದ್ದು ಗೋಪುರದ ವಿಗ್ರಹಗಳು ಕೂಡ ಭಿನ್ನವಾಗಿದೆ. ಇತ್ತೀಚೆಗಷ್ಟೇ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ದೇಗುಲದ ಜೀರ್ಣೋದ್ಧಾರ ಮಾಡಲಾಗಿತ್ತು. ಆದರೆ ಗೋಪುರದ ಮೇಲೆಯೇ ಮರ ಬಿದ್ದಿರುವುದು ಚಿಕ್ಕಮರಳಿ ಗ್ರಾಮದ ಜನರಲ್ಲಿ ಆತಂಕ ಸೃಷ್ಟಿಸಿದೆ. ಇತ್ತ ಗಾಳಿ ಮಳೆ ಇಲ್ಲದಿದ್ದರೂ ಬೆಂಗಳೂರಲ್ಲಿ ಮರವೊಂದು ಧರೆಗುರುಳಿದೆ. ನಗರದ ಬಸವನಗುಡಿಯ 50 ಅಡಿ ಮುಖ್ಯ ರಸ್ತೆಯಲ್ಲಿ ಈ ಘಟನೆ ಸಂಭವಿಸಿದೆ. ಕಾರಿನ ಮೇಲೆ ಮರ ಬಿದ್ದ ಪರಿಣಾಮ ಕಾರು ಜಖಮಾಗಿದೆ. ಘಟನೆಯಿಂದ ವಾಹನ ಸಂಚಾರಕ್ಕೆ ಅಡ್ಡಿಯಾದ್ದರಿಂದ ಸ್ಥಳಕ್ಕೆ ಧಾವಿಸಿದ ಸಂಚಾರಿ ಪೊಲೀಸರು ಮರ ತೆರವು ಮಾಡಿದ್ದಾರೆ. ಘಟನೆಯಲ್ಲಿ ಯಾವುದೇ ಅನಾಹುತ ಸಂಭವಿಸಿಲ್ಲ. ರಾಜ್ಯದಲ್ಲಿ ಮುಂಗಾರು ಅಬ್ಬರ ಜೋರಾಗಿದೆ. ಅದರಲ್ಲೂ ಕರಾವಳಿ ಪಶ್ಚಿಮ ಘಟ್ಟದಲ್ಲಿ ಯಥೇಚ್ಛವಾಗಿ ಮಳೆ ಆಗ್ತಾ ಇದ್ದು ನೆರೆ ಗುಡ್ಡ ಕುಸಿತದಂತಹ ಅನಾಹುತಕ್ಕೆ ಕಾರಣವಾಗ್ತಿದೆ. ಈ ಬಗ್ಗೆ 2ನೇ ದಿನವೂ ಡಿಸಿ ಸಿಇಒಗಳ ಸಭೆಯನ್ನು ನಡೆಸ್ತಾ ಇರುವ ಸಿಎಂ ಸಿದ್ದರಾಮಯ್ಯ ಸಭೆಗೆ ಆಗಮಿಸಿದ ಡಿಸಿಎಂ ಮತ್ತು ಸಚಿವರ ಮೇಲೆ ಗರಂ ಆದ್ರು. ಸಭೆ ಪ್ರಾರಂಭಕ್ಕೂ ಮುನ್ನ ಅಧಿಕಾರಿಗಳು ಸಚಿವರನ್ನ ಸ್ವಾಗತ ಮಾಡಿದ್ರು. ಈ ವೇಳೆ ಹಲವು ಸಚಿವರು ಸಭೆಗೆ ಆಗಮಿಸಿರಲಿಲ್ಲ. ಇದಕ್ಕೆ ಸಿಟ್ಟಾದ ಸಿಎಂ ಯಾರ್ಯಾರ ಸಭೆಗೆ ಬಂದಿಲ್ವೋ ಅವರ ಹೆಸರನ್ನ ಗುರುತು ಹಾಕೊಳ್ತೇನೆ ಅಂತ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಕೃಷ್ಣ ಬೈರೇಗೌಡ, ನೀವೇನ್ ದಂಡ ಹಾಕೋದಿಲ್ಲ ಅಲ್ವಾ, ಬಿಡಿ ಸರ್ ಅಂತ ಹೇಳಿದ್ರು. ಇದಕ್ಕೆ ಮತ್ತೆ ಪ್ರತಿಕ್ರಿಯೆ ಕೊಟ್ಟ ಸಿಎಂ, ಇದು ಮುಖ್ಯವಾದ ಮೀಟಿಂಗ್ ಅಲ್ವಾ, ಎಲ್ಲರೂ ಸರಿಯಾದ ಸಮಯಕ್ಕೆ ಬರಬೇಕು, ಸಭೆಗೆ ಬಾರದೆ ಹೋದ್ರೆ ಹೇಗೆ ಅಂತ ಹೇಳಿ ಪ್ರಶ್ನಿಸಿದ್ರು. ಇನ್ನು ಸಿಎಂ ಪಕ್ಕದಲ್ಲೇ ಇದ್ದ ಖಾಲಿ ಕುರ್ಚಿಯ ಕಡೆ ಕೈ ತೋರಿಸಿ ನಮ್ಮ ಡಿಸಿಎಂ ಅವರು ಇನ್ನೂ ಸಭೆಗೆ ಬಂದಿಲ್ಲ ಅಂತ ಹೇಳಿ ಡಿಕೆಶಿ ಮೇಲೆ ಅಸಮಾಧಾನ ಹೊರಹಾಕಿದ್ರು. ಉಳ್ಳಾಳದ ಮೊಂಟೆಪದವು ಕೋಡಿಯಲ್ಲಿ ನಡೆದ ಗುಡ್ಡ ಕುಸಿತ ಪ್ರಕರಣದಲ್ಲಿ ಮಡಿದ 3ರನ್ನ ಅಂತ್ಯಕ್ರಿಯೆ ಮಾಡಲಾಯಿತು. ಕುಸಿದು ಬಿದ್ದ ಮನೆಯ ಪಕ್ಕದಲ್ಲೇ ಅಜ್ಜಿ ಪ್ರೇಮ, ಮೊಮ್ಮಕ್ಕಳಾದ ಆರ್ಯನ್, ಆರುಷ್ ರವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಯಿತು. ಅಂತ್ಯಕ್ರಿಯೆಗೂ ಮುನ್ನ ಮೊಂಟೆಪದವು ಸಮೀಪದ ಪಂಬದ ಹಿತ್ಲುನಲ್ಲಿ 3ರ ಮೃತದೇಹ ಇರಿಸಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಈ ವೇಳೆ ಎಂಎಲ್ಸಿ ರವಿಕುಮಾರ್ ಧಾವಿಸಿ ಅಂತಿಮ ದರ್ಶನ ಪಡೆದರು. ಬಳಿಕ ಕುಸಿದ ಮನೆಯ ಪಕ್ಕದಲ್ಲೇ ಮಕ್ಕಳಾದ ಆರ್ಯನ್, ಆರುಷ್ರನ್ನ ಮಣ್ಣಿನಲ್ಲಿ ದಫನ್ ಮಾಡಿದ್ರೆ ಅಜ್ಜಿ ಪ್ರೇಮಾ ಕುಮಾರಿಯ ಮೃತದೇಹಕ್ಕೆ ಅಗ್ನಿಸ್ಪರ್ಶ ಮಾಡಲಾಯಿತು. ಅಂತ್ಯಕ್ರಿಯೆ ವೇಳೆ ಇಡೀ ಗ್ರಾಮವೇ ಶೋಕ ಸಾಗರದಲ್ಲಿ ಮುಳುಗಿತ್ತು. ಇನ್ನು ಮಕ್ಕಳ ಸಾವಿನ ಸುದ್ದಿ ತಿಳಿಯದ ತಾಯಿ ಅಶ್ವಿನಿಗೆ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಸಲಾಗಿದೆ. ಘಟನೆಯಲ್ಲಿ 2 ಕಾಲುಗಳ ಸ್ವಾಧೀನ ಕಳೆದುಕೊಂಡ ತಾಯಿ ಅಶ್ವಿನಿಗೆ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಿದ್ದು 24 ಗಂಟೆಗಳ ಕಾಲ ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯಾರ್ಭಟಕ್ಕೆ 7 ಮಂದಿ ಬಲಿಯಾಗಿದ್ದಾರೆ. ಈ ಸಂಬಂಧ ಮಂಗಳೂರಿನಲ್ಲಿ ವಿಶೇಷ ಸಭೆ ನಡೆಸಿದ ದಿನೇಶ್ ಗುಂಡೂರಾವ್ ಮಳೆ ಹಾನಿ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಉಳ್ಳಾಳ ಕ್ಷೇತ್ರ ಹಾಗೂ ಮಂಗಳೂರಿನಲ್ಲಿ ಹೆಚ್ಚು ಮಳೆ ಹಾನಿಯಾಗಿದೆ. ಮೊಂಟೆಪದವಿನಲ್ಲಿ ಒಂದೇ ಕುಟುಂಬದ 3 ತೀರಿ ಹೋಗಿದ್ದಾರೆ. ಬದುಕುಳಿದ 3ರಿಗೆ ಚಿಕಿತ್ಸೆ ಮುಂದುವರೆದಿದೆ. ಮಹಿಳೆ ಅಶ್ವಿನಿ ಪರಿಸ್ಥಿತಿಯು ಗಂಭೀರವಾಗಿದೆ ಅಂತ ಹೇಳಲಾಗಿದೆ. ಕಾಂಪೌಂಡ್ ಕುಸಿದು ಬಿದ್ದು ಮೃತಪಟ್ಟ ಬಾಲಕಿ ನೈಮಾ ಕುಟುಂಬದವರನ್ನ ಭೇಟಿ ಮಾಡಿದ್ದೇನೆ. ಮೃತಪಟ್ಟಿರುವ ಕುಟುಂಬಗಳಿಗೆ ಪರಿಹಾರ ಕೊಡುವ ಕೆಲಸ ಮಾಡಿದ್ದೇವೆ ಅಂತ ತಿಳಿಸಿದ್ರು. ಜಮೀನು ಭೂಮಿಯನ್ನು ಅಭಿವೃದ್ಧಿ ಮಾಡುವಾಗ ಎಚ್ಚರಿಕೆ ವಹಿಸಬೇಕು. ಎಚ್ಚರಿಕೆ ಇಲ್ಲದ ಕಾರಣ ಈ ರೀತಿ ಆಗುತ್ತೆ ಅಂತ ತಿಳಿಸಿದ್ದಾರೆ. ಪಾಕಿಸ್ತಾನದ ಗುಂಡಿನ ದಾಳಿಗಳಿಗೆ ಫಿರಂಗಿ ಗುಂಡುಗಳ ಮೂಲಕವೇ ನಾವು ಉತ್ತರಿಸುತ್ತೇವೆ ಎಂಬುದಕ್ಕೆ ಆಪರೇಷನ್ ಸಿಂಧೂರ ಸ್ಪಷ್ಟ ನಿದರ್ಶನವಾಗಿದೆ. ಇದು ರಾಷ್ಟ್ರದ ಶಕ್ತಿಯ ಸಂಕೇತವಾಗಿ ನಿಂತಿದೆ, ಪ್ರಧಾನಿ ನರೇಂದ್ರ ಮೋದಿ ಬಣ್ಣಿಸಿದ್ರು. ಭೋಪಾಲ್ನಲ್ಲಿ ನಡೆದ ಲೋಕಮಾತಾ ದೇವಿ ಅಹಲ್ಯಾಬಾಯಿ ಮಹಿಳಾ ಸಶಕ್ತೀಕರಣ ಮಹಾಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಮೋದಿ, ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಭಾರತೀಯರ ರಕ್ತ ಹರಿಸಿದ್ದಲ್ಲದೆ ನಮ್ಮ ಸಂಸ್ಕೃತಿಯ ಮೇಲೂ ದಾಳಿ ಮಾಡಿದ್ರು. ಉಗ್ರರು ನಮ್ಮ ಸಮಾಜವನ್ನ ವಿಭಜಿಸಲು ಪ್ರಯತ್ನಿಸೋದರ ಜೊತೆಗೆ ದೇಶದ ಮಹಿಳಾ ಶಕ್ತಿಗೆ ಸವಾಲು ಹಾಕುವ ಧೈರ್ಯ ಮಾಡಿದ್ರು. ಇದೇ ಸವಾಲು ಉಗ್ರರು ಮತ್ತು ಅವರನ್ನ ಪೋಷಿಸುವವರಿಗೆ ಮರಣ ದಂಡನೆಯಾಗಿದೆ. ಪಾಕಿಸ್ತಾನ ಸೇನೆ ಊಹಿಸಲು ಸಾಧ್ಯವಾಗದಷ್ಟರ ಮಟ್ಟಿಗೆ ನಮ್ಮ ಸೇನೆಯು ಉಗ್ರರ ಅಡಗುತಾಣುಗಳನ್ನು ನಾಶಪಡಿಸಿದೆ. ಮೋದಿ ಸೇನಾ ಸಾಹಸವನ್ನ ಕೊಂಡಾಡಿದ್ರು. ಇಂದು ಹೆಚ್ಚಿನ ಹೆಣ್ಣು ಮಕ್ಕಳು ವಿಜ್ಞಾನಿಗಳು, ವೈದ್ಯರು, ಇಂಜಿನಿಯರ್ ಮತ್ತು ಪೈಲಟ್ಗಳಾಗ್ತಿದ್ದಾರೆ. ಬಾಹ್ಯಾಕಾಶ ಕ್ಷೇತ್ರದಲ್ಲೂ ನಮ್ಮ ಅನೇಕ ಮಹಿಳಾ ವಿಜ್ಞಾನಿಗಳು ಮುಂಚೂಣಿಯಲ್ಲಿದ್ದಾರೆ ಅಂತ ಹೇಳಿದ್ರು. ಭೋಪಾಲ್ನಲ್ಲಿ ನಡೆದ ಮಹಾಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದ 15,000ಕ್ಕೂ ಹೆಚ್ಚು ಮಹಿಳೆಯರು ಸಿಂಧೂರ ಬಣ್ಣದ ಸೀರೆಯುಟ್ಟು ಗಮನ ಸೆಳೆದ್ರು. ಚಿನ್ನಕ್ಕಾಗಿ ಕಾಂಟ್ರಾಕ್ಟರ್ನನ್ನ ಬರ್ಬರ ಹತ್ಯೆ ಮಾಡಿರುವ ಘಟನೆ ಹಾಸನ ಜಿಲ್ಲೆ ಅರಸೀಕೆರೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ಡಿಪೋ ಮುಂಭಾಗ ನಡೆದಿದೆ. 46 ವರ್ಷದ ವಿಜಯ್ ಕುಮಾರ್ ಕೊಲೆಯಾದ ಕಾಂಟ್ರಾಕ್ಟರ್. ಅರಸೀಕೆರೆ ಪಟ್ಟಣದ ಕೆಎಸ್ಆರ್ಟಿಸಿ ಡಿಪೋ ಬಳಿ ನೂತನ ಕಟ್ಟಡ ಕಾಂಟ್ರಾಕ್ಟ್ ಮಾಡಿಸ್ತಾ ಇದ್ದ ವಿಜಯ್ ಕುಮಾರ್ ಗಾರೆ ಕೆಲಸಕ್ಕಾಗಿ ಬಿಹಾರ ಮೂಲದ ವಿಕ್ರಮ್ ಮತ್ತು ಸಚಿನ್ ಎಂಬುವರನ್ನ ಕರೆತಂದಿದ್ದ. ವಿಜಯ್ ಕುಮಾರ್ ಹಾಕೊಳ್ತಾ ಇದ್ದ ಚಿನ್ನದ ಒಡವೆಗಳ ಮೇಲೆ ಕಣ್ಣಿಟ್ಟಿದ್ದ ವಿಕ್ರಮ್ ಮತ್ತು ಸಚಿನ್ ನಿನ್ನೆ ರಾತ್ರಿ ವಿಜಯ್ ಕುಮಾರ್ಗೆ ಕರೆ ಮಾಡಿ ನಮಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ವಿಕ್ರಮ್ ಮತ್ತು ಸಚಿನ್ ಹೇಳಿದ್ದಾರೆ. ವಿಜಯ್ ಕುಮಾರ್ ಕಟ್ಟಡದ ಬಳಿ
ಬಳಿ ಬರ್ತಾ ಇದ್ದಂತೆ ಕಬ್ಬಿಣದ ರಾಡ್ ಮತ್ತು ಸಿಲಿಂಡರ್ನಿಂದ ಹೊಡೆದು ಕೊಲೆ ಮಾಡಿದ್ದಾರೆ. ನಂತರ ವಿಜಯಕುಮಾರ್ ಮೈಮೇಲಿದ್ದ 1 ಚಿನ್ನದ ಸರ, 3 ಉಂಗುರ, ಮೊಬೈಲ್ ಹಾಗೂ ಹಣ ಕಸಿದುಕೊಂಡಿದ್ದಾರೆ. ಒಂದು ಬೆರಳಿನಲ್ಲಿ ಉಂಗುರ ಬರಲಿಲ್ಲ ಅಂತ ಬೆರಳನ್ನೇ ತುಂಡರಿಸಿ ಬೆರಳು ಸಮೇತ ಕೊಲೆಗಡುಕರು ಪರಾರಿಯಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಧಾವಿಸಿದ ಅರಸೀಕೆರೆ ನಗರ ಪೊಲೀಸರು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಎಲ್ಲವೂ ಕಲಬೆರಕೆ, ಕಲುಷಿತ ಆಹಾರವೇ ಇದ್ದು ತುಂಬಾ ಎಚ್ಚರಿಕೆ ವಹಿಸಬೇಕಿದೆ. ಈಗ ಚಿಕನ್ ಪ್ರಿಯರು ಆತಂಕ ಪಡುವಂತಹ ವಿಚಾರವನ್ನ ಬಯಲಿಗೆ ಎಳೆಯಲು ಆಹಾರ ಸುರಕ್ಷತಾ ಇಲಾಖೆ ಮುಂದಾಗಿದೆ. ಕೋಳಿಗಳ ದೇಹ, ಮಸಲ್ ದಪ್ಪ ಆಗೋದಕ್ಕೆ ಕೋಳಿಗಳಿಗೆ ಆಂಟಿಬಯೋಟಿಕ್ ಇಂಜೆಕ್ಷನ್ ಕೊಡೋ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿವೆ. ಮಾರ್ಕೆಟ್ಗೆ ಆಂಟಿಬಯೋಟಿಕ್ ಇಂಜೆಕ್ಷನ್ ಕೊಟ್ಟ ಕೋಳಿಗಳು ಮಾರಾಟ ಆಗ್ತಿವೆ. ಈ ಹಿನ್ನೆಲೆ ಮಾರ್ಕೆಟ್ಗಳಲ್ಲಿ ಕೋಳಿ ಮಾಂಸ ಮಾರಾಟದ ಅಂಗಡಿಗಳಲ್ಲಿ ಮೈಕ್ರೋಬಯೋಲಾಜಿಕಲ್ ಟೆಸ್ಟ್ ಮಾಡಿಸೋಕೆ ಆಹಾರ ಸುರಕ್ಷತಾ ಇಲಾಖೆ ಮುಂದಾಗಿದೆ. ಕೋಳಿಗಳು ದಪ್ಪ ಆಗಲು ಆಂಟಿಬಯೋಟಿಕ್ ಇಂಜೆಕ್ಷನ್ ಕೊಟ್ಟ 7 ರಿಂದ 8 ದಿನಕ್ಕೆ ಮಾರ್ಕೆಟ್ಗೆ ಮಾರಾಟ ಮಾಡ್ತಾರಂತೆ. ಈ ಇಂಜೆಕ್ಷನ್ ನಿಂದ ಮಾಂಸದಲ್ಲಿ ವಿಷಕಾರಿ ಅಂಶಗಳು ಪತ್ತೆಯಾಗಿರುವ ಬಗ್ಗೆ ಆಹಾರ ಸುರಕ್ಷತೆ ಇಲಾಖೆಗೆ ದೂರು ಬಂದಿದೆ. ಈಗಾಗಲೇ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಈ ಟೆಸ್ಟ್ ಮಾಡಲಾಗ್ತಿದ್ದು, ಇಂಜೆಕ್ಷನ್ ಕೊಟ್ಟಿರೋ ಕೋಳಿ ಸಪ್ಲೈದಾರರ ವಿರುದ್ಧ ಕೇಸ್ ಬುಕ್ ಮಾಡಲು ಮುಂದಾಗಿದೆ. ಇನ್ನು ಆಂಟಿಬಯೋಟಿಕ್ ಇಂಜೆಕ್ಷನ್ ಕೋಳಿ ಸೇವನೆ ಮಾಡಿದ್ರಿಂದ ದೇಹದಲ್ಲಿ ಹಲವು ಪರಿಣಾಮ ಬೀರಿ ವಿವಿಧ ಕಾಯಿಲೆಗಳಿಗೆ ತುತ್ತಾಗುವ ಸಂಭವ ಇದೆ ಎಂದು ಆಹಾರ ತಜ್ಞರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಕೇಸ್ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ರಾಜ್ಯದ ಒಟ್ಟು ಆಕ್ಟಿವ್ ಕೇಸ್ 234 ಇದ್ದು, ಅದರಲ್ಲಿ ಬೆಂಗಳೂರು ಒಂದರಲ್ಲೇ ಬರೋಬ್ಬರಿ 150ಕ್ಕೂ ಹೆಚ್ಚು ಆಕ್ಟಿವ್ ಕೇಸ್ಗಳು ದಾಖಲಾಗಿದೆ. ಬೆಂಗಳೂರು ಮತ್ತೆ ಕೊರೋನಾ ಹಾಟ್ಸ್ಪಾಟ್ ಆಗ್ತಾ ಇದೆ. ILI ಸಾರಿ ಕೇಸ್ಗಳಿಗೆ ಕಡ್ಡಾಯವಾಗಿ ಟೆಸ್ಟ್ ಮಾಡೋದಕ್ಕೆ ಸರ್ಕಾರ ಸೂಚಿಸಿದೆ. ಸದ್ಯ ಬೆಂಗಳೂರಿನಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ILI ಸಾರಿ ಕೇಸ್ಗಳು ಇವೆ ಎಂಬ ಮಾಹಿತಿ ಇದೆ. ಬಿಬಿಎಂಪಿಯ 8 ವಲಯ, ಮಹದೇವಪುರ, ಯಲಹಂಕ ಪೂರ್ವ ವಲಯ, ಪಶ್ಚಿಮ ವಲಯ ಮತ್ತು ಬೆಂಗಳೂರು ದಕ್ಷಿಣದಲ್ಲೂ ಉಸಿರಾಟದ ಸಮಸ್ಯೆ, ಹೃದಯ ಸಂಬಂಧಿ ಮತ್ತು ಬೇರೆ ಬೇರೆ ಕಾಯಿಲೆಗಳಿಂದ ಬಳಲುತ್ತಾ ಇದ್ದಾರೆ. ಅಂತಹವರ ಬಗ್ಗೆ ನಿಗಾ ವಹಿಸಲು ಪಾಲಿಕೆ ಮುಂದಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಕೊರೋನಾ ನಿಯಂತ್ರಣ ಜೊತೆಗೆ ಡೆಂಗ್ಯೂನಿಂದ ಕಾಪಾಡಿಕೊಳ್ಳೋದು ಸಹ ಸವಾಲಾಗಿದೆ. ಮಳೆಗಾಲ ಆಗಿರೋದ್ರಿಂದ ಬಿಬಿಎಂಪಿ ಆರೋಗ್ಯ ವಿಭಾಗ ಡೆಂಗ್ಯೂ ಬಗ್ಗೆ ಜಾಗೃತಿ ಮೂಡಿಸುತ್ತಾ ಇದೆ. ಡೆಂಗ್ಯೂ ಜೊತೆಗೆ ಕೋವಿಡ್ ಕಂಟ್ರೋಲ್ಗೆ ಬಿಬಿಎಂಪಿ ಹಲವು ಕ್ರಮ ವಹಿಸುತ್ತಿದೆ. ಅಮೃತಹಳ್ಳಿ ಸ್ಪಾನಲ್ಲಿ ಯುವತಿಯರಿಂದ ನಡೆದ ಹಲ್ಲೆ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿರುವ ಪೊಲೀಸರಿಗೆ ಮತ್ತಷ್ಟು ವಿಚಾರಗಳು ತಿಳಿದು ಬಂದಿದೆ. ಬಂಧಿತ ಆರೋಪಿ ಕಾವ್ಯಾಳಿಗೆ ರೌಡಿಸಂ ಲಿಂಕ್ ಇರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದ್ದು, ತನ್ನ ಪ್ರಿಯತಮನ ಹೆಸರಿನಲ್ಲಿ ಫಿನಾನ್ಸ್ ಮಾಡುತ್ತಿದ್ದ ವಿಚಾರ ಬೆಳಕಿಗೆ ಬಂದಿದೆ. ರೌಡಿ ಶೀಟರ್ ಮುನಿಕೃಷ್ಣ ಅಲಿಯಾಸ್ ಅಮೃತಹಳ್ಳಿ ಕಪ್ಪೆ ಪ್ರಿಯತಮೆ ಆಗಿರುವಂತಹ ಕಾವ್ಯ ಫಿನಾನ್ಸ್ ಮಾಡಿ ರೌಡಿಸಂ ಮಾಡ್ತಾ ಇದ್ದಿದ್ದು ತಿಳಿದು ಬಂದಿದೆ. ಪ್ರಿಯತಮ ಜೈಲಿಂದ ಬರ್ತಿದ್ದಂತೆ ಅವನ ಜೊತೆ ಏರಿಯಾದಲ್ಲಿ ಸುತ್ತಾಡಿ ಫುಲ್ ಹವಾ ಮೇಂಟೈನ್ ಮಾಡ್ತಾ ಇದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಸ್ಪಾನ್ನಲ್ಲಿ ನಡೆದ ಹಲ್ಲೆ ಕೇಸ್ ಸಂಬಂಧ ಕಾವ್ಯ ಯಾವುದೇ ಸಂಬಂಧವಿಲ್ಲದಿದ್ರು ನಿಶಾ ಜೊತೆಗೆ ಹೋಗಿ ಕೈಯಲ್ಲಿ ಸಿಗರೆಟ್ ಹಿಡಿದು ಆವಾಜ್ ಹಾಕಿ ಪೊಲೀಸರಿಗೆ ತಗ್ಲಾಕೊಂಡಿದ್ಲು. ಸದ್ಯ ಗೂಂಡಾ ಕಾಯ್ದೆಯಲ್ಲಿ ಬಂಧನವಾಗಿರೋ ಕಾವ್ಯ ಪ್ರಿಯತಮ ಕಪ್ಪೆ ಗುಲ್ಬರ್ಗಾ ಜೈಲಲ್ಲಿದ್ರೆ, ಪ್ರಿಯತಮನ ಹೆಸರಲ್ಲಿ ಹವಾ ಮೇಂಟೈನ್ ಮಾಡ್ತಿದ್ದ ಕಾವ್ಯ ಕೂಡ ಜೈಲು ಪಾಲಾಗಿದ್ದಾಳೆ. ಬಿಎಂಟಿಸಿಯ ದಿವ್ಯ ದರ್ಶನ ಟೂರ್ ಪ್ಯಾಕೇಜ್ ಇಂದಿನಿಂದ ಆರಂಭವಾಗಿದೆ. ಮೊದಲ ದಿನವೇ ಈ ವಿಶೇಷ ಪ್ಯಾಕೇಜ್ಗೆ ಬೆಂಗಳೂರಿಗರಿಂದ ಭರ್ಜರಿ ರೆಸ್ಪಾನ್ಸ್ ದೊರೆತಿದ್ದು, ಬಿಎಂಟಿಸಿಯ 3 AC ಬಸ್ಗಳಲ್ಲಿ 200ಕ್ಕೂ ಹೆಚ್ಚು ಜನ ಬೆಂಗಳೂರಿನ ಪ್ರಸಿದ್ಧ ದೇವಾಲಯಗಳ ದರ್ಶನ ಪಡೆಯುತ್ತಿದ್ದಾರೆ. ಇಂದು ಬೆಳಗ್ಗೆ 8:30ಕ್ಕೆ ಮೆಜೆಸ್ಟಿಕ್ನಿಂದ ಹೊರಟ ಬಸ್ಗಳು ಪ್ರಯಾಣಿಕರಿಗೆ ನಗರದ 8 ದೇವಾಲಯಗಳಲ್ಲಿ ನೇರ ದೇವರ ದರ್ಶನ ಮಾಡಿಸಿದ್ದಾರೆ. ಪ್ರಮುಖವಾಗಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ, ರಾಜರಾಜೇಶ್ವರಿ ದೇವಸ್ಥಾನ, ಶೃಂಗಗಿರಿ ಷಣ್ಮುಖ ದೇಗುಲ, ಕರುಮಾರಿ ಅಮ್ಮ ದೇವಾಲಯ, ಓಂಕಾರ್ ಹಿಲ್ಸ್, ಇಸ್ಕಾನ್ ವೈಕುಂಠ ದೇವಾಲಯ, ಆರ್ಟ್ ಆಫ್ ಲಿವಿಂಗ್, ಬನಶಂಕರಿ ದೇವಾಲಯ ವೀಕ್ಷಣೆ ಮಾಡಬಹುದಾಗಿದೆ. ಪ್ರತಿ ವಾರಾಂತ್ಯದಲ್ಲಿ ಹಾಗೂ ರಜಾ ದಿನಗಳಲ್ಲಿ ಟೆಂಪಲ್ ಟೂರ್ ನಡೆಯಲಿದ್ದು, ವಯಸ್ಕರಿಗೆ 450, ಮಕ್ಕಳಿಗೆ 350 ದರ ನಿಗದಿಪಡಿಸಲಾಗಿದೆ. ನಾಳೆಯ ಟೂರ್ ಪ್ಯಾಕೇಜ್ನ ಸೀಟ್ಗಳು ಸಹ ಬಹುತೇಕ ಬುಕ್ ಆಗಿವೆ. ಬಿಎಂಟಿಸಿಯ ದಿವ್ಯ ದರ್ಶನ ಬಸ್ನಲ್ಲಿ ಪ್ರಯಾಣಿಸಿದ ಪ್ರಯಾಣಿಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಮೇಡಮ್. ಸ್ಪೆಷಲ್ ದರ್ಶನ ಅರೇಂಜ್ ಮಾಡ್ತಾರೆ. ಸೊ ಅವರಿಗೆ ಮುಂಚೆನೇ ಟೆಂಪಲ್ ಅಥಾರಿಟೀಸ್ಗೆ ಮುಂಚೆನೇ ಇನ್ಫಾರ್ಮ್ ಮಾಡಿರ್ತಾರೆ. ಸೊ ಅದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಕಂಡಕ್ಟರ್ ಇವರು ಇರ್ತಾರಲ್ಲ BMTC ಅವರು, ಸೊ ನಮ್ಮ ಜೊತೆ ಬರ್ತಾರೆ. ಬಂದ್ಬಿಟ್ಟು ಕ್ಯೂ ವ್ಯವಸ್ಥೆ ಇರುತ್ತೆ. ಸೊ ಹೋಗೋದು ಬರೋದು ಸಿಂಪಲ್ ಇದೆ.